ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚುರುಮುರಿ ಉಂಡೆ ಮಾಡಿ ತೋರಿಸತ್ತೀವಿ. ಇದನ್ನು ಭಾಳ ಈಸಿಯಾಗಿ ಮತ್ತು ಸಿಂಪಲ್ ಮೆಥಡ್ನೊಳಗೆ ಮಾಡ್ಕೋಬೋದು. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಉಂಡೆ ಮಾಡೋಕ್ಕೆ ಮೊದಲಿಗೆ ಚುರುಮುರಿ ಬೇಕು. ಗಟ್ಟಿ ಚುರುಮುರಿ ಮತ್ತು ಪಳ್ಳ ಚುರುಮುರಿ ಅಂತ ಎರಡು ಥರ ಇರ್ತಾವೆ. ಇದ್ರಾಗ ನಾನು ಗಟ್ಟಿ ಚುರುಮುರಿ ತೊಗೊಂಡೇನಿ. ಈ ಉಂಡೆ ಕಟ್ಟಕ್ಕೆ ಚುರುಮುರಿ ಮೆತ್ತಗಾಗಿರಬಾರ್ದು. ನೋಡ್ತಿರ್ಬೋದು ನೀವು, ಈ ಥರ ಗರಿ ಗರಿ ಆಗಿರಬೇಕು. ಅಕಸ್ಮಾತ್ ನೀವು ತೊಗೊಂಡಿರುವಂಥ ಚುರುಮುರಿ ಮೆತ್ತಗಾಗಿದ್ರೆ ಒಂದು ಕಡಾಯಿ ಬಿಸಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಇವನ್ನ ಬಿಸಿ ಮಾಡ್ಕೊಂಡು ತಗೋರಿ. ಈಗ ನಾನು 1 ಕಪ್ ಅಳತೆಯಿಂದ 2 ಕಪ್ ಆಗುವಷ್ಟು ಚುರುಮುರಿ ತೊಗೊಂಡೇನಿ. ನೀವು ಕೂಡ ಮನೆಯಲ್ಲಿರುವಂಥ ಯಾವುದಾದ್ರೂ ಕಪ್ನಿಂದ ಎಲ್ಲ ಪದಾರ್ಥನೂ ಅಳತೆ ಮಾಡಿ ತಗೋರಿ. ಈ ಉಂಡೆ ಮಾಡೋಕ್ಕೆ ಜಾಸ್ತಿ ಪದಾರ್ಥ ಏನೂ ಬೇಕಾಗಂಗಿಲ್ಲ, ಬರೀ 2 ಪದಾರ್ಥ ಇದ್ರೆ ಸಾಕು. ಈಗ ಅರ್ಧ ಕಪ್ ಅಳತೆಯಿಂದ 3/4 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡೇನಿ. ಬೆಲ್ಲನ ಈ ಥರ ಪುಡಿ ಮಾಡ್ಕೊಂಡು ತೊಗೊಂಡೇನಿ. ಈ ಬೆಲ್ಲನ ಇವಾಗ ಕರಗಿಸಿ ತೊಗೋಬೇಕು, ಅಂದ್ರೆ ಪಾಕ ಅಲ್ಲ. ಒಂದು ಕಡಾಯಿದೊಳಗೆ ತೊಗೊಂಡಿರುವಂಥ ಬೆಲ್ಲ ಹಾಕ್ರಿ. ಆಮೇಲೆ ಇದ್ರಾಗ ಸ್ವಲ್ಪ ನೀರು ಹಾಕ್ರಿ. ಚಹಾ ಕುಡಿಯೋ ಕಪ್ನಿಂದ ಅರ್ಧ ಕಪ್ ಆಗುವಷ್ಟು ನೀರು ಹಾಕಬೇಕು. ಈಗ ಇದನ್ನು ಗ್ಯಾಸ್ ಲೋ ಫ್ಲೇಮ್ ಒಳಗಿಟ್ಕೊಂಡು ಕರಗಿಸಿ ತಗೋಬೇಕು. ಇದ್ರಾಗ ನೀರು ಸ್ವಲ್ಪ ಜಾಸ್ತಿ ಬಿದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದ್ರೆ ನಾವೀಗ ಪಾಕ ಮಾಡಿ ತೊಗೊಳತ್ತಿಲ್ಲ. ಬೆಲ್ಲನ ನಾವು ಕ್ಲೀನ್ ಮಾಡಿ ತೊಗೊಳತ್ತೀವಿ. ಬೆಲ್ಲ ಪೂರ್ತಿಯಾಗಿ ಕರ್ಗೋವರೆಗೂ ಒಂದು ದೊಡ್ಡ ಸ್ಪೂನ್ನಿಂದ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡ್ರಿ, ಈಗ ಬೆಲ್ಲ ಕರೆಕ್ಟಾಗಿ ಕರ್ಗೈತಿ. ಈಗ ಇದನ್ನು ಒಂದು ಪಾತ್ರೆ ಒಳಗೆ ಸೋಸಿ ತಗೋಬೇಕು. ಈಗ ಗ್ಯಾಸ್ ಆಫ್ ಮಾಡಿ ಕರ್ಗಿಸಿರುವಂಥ ಬೆಲ್ಲನ ಸೋಸಿ ತಗೊಳ್ಳೋಣ. ಒಂದು ಕಡಾಯಿದೊಳಗೆ ಈ ಥರ ಒಂದು ಸ್ಟ್ರೈನರ್ ಇಟ್ಟು ಅಥವಾ ಚಹಾ ಸೋಸೋ ಸಾನ್ಗಿಯಿಂದನೂ ಕೂಡ ಬೆಲ್ಲನ ಸೋಸಿ ತಗೋರಿ. ಈ ಥರ ಕ್ಲೀನ್ ಮಾಡಿ ತಗೊಳ್ಳೋದ್ರಿಂದ ಇದ್ರಾಗಿರುವಂಥ ಕಸ ಕಡ್ಡಿ ಏನಾದರೂ ಇದ್ರೂ ಕ್ಲೀನ್ ಆಗ್ತೈತಿ. ಈಗ ಗ್ಯಾಸ್ ಆನ್ ಮಾಡಿ ಉಂಡೆ ಕಟ್ಟಕ್ಕೆ ಬೇಕಾಗಿರುವಂಥ ಪಾಕನ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ಒಂದು ದೊಡ್ಡ ಸ್ಪೂನ್ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಪಾಕ ಗಟ್ಟಿಯಾಗಿ ಬರ್ಬೇಕು ನೋಡ್ರಿ, ಅಲ್ಲಿವರೆಗೂ ಇದನ್ನು ಕುದಿಸಿ ತಗೋರಿ. ಪಾಕ ಕರೆಕ್ಟಾಗಿ ಬರಲಿಲ್ಲ ಅಂತಂದ್ರೆ ಉಂಡೆ ಕೂಡ ಕರೆಕ್ಟಾಗಿ ಬರೋದಿಲ್ಲ. ನೋಡ್ತಿರ್ಬೋದು ನೀವೀಗ ಪಾಕ ಕರೆಕ್ಟಾಗಿ ಕುದ್ದೈತಿ. ಈ ಥರ ಕ್ರೀಮಿ ಟೆಕ್ಸ್ಚರ್ ಒಳಗೆ ಬಂದಾದ್ಮೇಲೆ ಪಾಕನ ಒಂದ್ಸಲ ಚೆಕ್ ಮಾಡ್ಕೊಂಡು ತಗೋರಿ. ಈ ಥರ ಒಂದು ಸಣ್ಣ ಪ್ಲೇಟ್ ಒಳಗೆ ಸ್ವಲ್ಪ ನೀರು ಹಾಕಿ 1 ಸ್ಪೂನ್ ಆಗುವಷ್ಟು ಈ ಪಾಕನ ಹಾಕ್ರಿ. 2 ಸೆಕೆಂಡ್ ಬಿಟ್ಟು ಪಾಕ ಚೆಕ್ ಮಾಡಿರಿ. ಈ ಪಾಕ ನೀರೊಳಗೆ ಮಿಕ್ಸ್ ಆಗಬಾರ್ದು. ಈ ಥರ ಇದನ್ನು ಕುಡಿಸಿದ್ರೆ ಇದು ಉಂಡೆ ಥರ ಆಗಬೇಕು, ಅಂದ್ರೆ ನಾವು ಮಾಡಿರುವಂಥ ಪಾಕ ಪರ್ಫೆಕ್ಟ್ ಆಗೈತಿ ಅಂತ ಅರ್ಥ. ಪಾಕ ಚೆಕ್ ಮಾಡಬೇಕಾದ್ರೆ ಗ್ಯಾಸ್ ಆಫ್ ಮಾಡಿಕೊಂಡು ಪಾಕ ಚೆಕ್ ಮಾಡಿರಿ. ಈಗ ಇದು ಪರ್ಫೆಕ್ಟಾಗಿ ರೆಡಿ ಆಗೈತಿ. ಈಗ ಗ್ಯಾಸ್ ಆನ್ ಮಾಡಿ ಇದನ್ನು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಹಾಕತ್ತೀನಿ. ಇಲ್ಲಿ ತುಪ್ಪ ಆಪ್ಷನಲ್ ಐತಿ, ನಿಮಗೆ ಬೇಕಂದ್ರೆ ಹಾಕ್ಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ತುಪ್ಪ ಹಾಕಿದ್ಮೇಲೆ ಪಾಕನ ಜಾಸ್ತಿ ಹೊತ್ತು ಕುದಿಸ್ಬೇಡ್ರಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮುಂಚೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಚುರುಮುರಿ ಹಾಕಬೇಕು. ಈಗ ಗ್ಯಾಸ್ ಆಫ್ ಮಾಡಿ ಪಾಕದೊಳಗೆ ಹಾಕಿರುವಂಥ ಚುರುಮುರಿನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದನ್ನು ಸ್ವಲ್ಪ ಬೇಗನೆ ಮಾಡಬೇಕು, ಇಲ್ಲಾಂದ್ರೆ ಪಾಕ ಗಟ್ಟಿ ಆಗ್ತೈತಿ. ಮೇಲೆ ಕೆಳಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಈ ಥರ ರೆಡಿ ಮಾಡ್ಕೊಂಡು ತಗೋರಿ. ಈಗ ಇದನ್ನು ಕೆಳಗಿಳಿವಿ. ಸ್ವಲ್ಪ ಆರಿದ ಮೇಲೆ ಉಂಡೆ ಕಟ್ಟಾಕ ಸ್ಟಾರ್ಟ್ ಮಾಡಿರಿ. ಹಾಗಂತ ಪೂರ್ತಿ ಆರಬಾರ್ದು, ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗನೇ ಇದನ್ನು ಉಂಡೆ ಕಟ್ಟಬೇಕು. ನೋಡ್ತಿರ್ಬೋದು ನಾವು ಮಾಡತ್ತಿರುವಂಥ ಉಂಡೆ ಎಷ್ಟು ಕರೆಕ್ಟಾಗಿ ಬರತ್ತೈತಂತ. ಪಾಕ ಮಾಡೋದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಈ ಉಂಡೆ ಮಾಡೋದು ಭಾಳ ಈಸಿ ಐತಿ. ವಿಡಿಯೋದೊಳಗೆ ನಾನು ತಿಳಿಸಿರುವಂಥ ಮೆಜರ್ಮೆಂಟ್ ಪ್ರಕಾರ ನೀವು ಕೂಡ ಉಂಡೆ ಮಾಡಿರಿ. ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ಈಗ ನಮ್ಮ ಮೊದಲನೇ ಉಂಡೆ ರೆಡಿ ಆಯಿತು. ಇದೇ ಥರ 2ನೇ ಉಂಡೆನೂ ಮಾಡಿ ತೋರಿಸ್ತೇನೆ ನೋಡ್ರಿ. ನೋಡ್ತಿರ್ಬೋದು 2ನೇ ಉಂಡೆ ಕೂಡ ಭಾಳ ಸೂಪರಾಗಿ ಬಂದೈತಿ. ಎಲ್ಲ ಉಂಡೆ ಕಟ್ಟಿದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಈ ಮಿಕ್ಸ್ಚರ್ ಈ ಥರ ಅಂಟ್ಕೊಂಡಿರ್ತೈತಿ. ಈಗ ಗ್ಯಾಸ್ ಆನ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡು ತೊಗೊಂಡ್ರೆ ಇದು ಈಸಿಯಾಗಿ ತಳ ಬಿಟ್ಕೋತೈತಿ. ಬರೀ 3 ರಿಂದ 4 ಸೆಕೆಂಡ್ ಇದನ್ನು ಬಿಸಿ ಮಾಡ್ಕೊಂಡ್ರೆ ಸಾಕು, ಎಷ್ಟು ಈಸಿಯಾಗಿ ಇದು ತಳ ಬಿಡ್ತೈತಿ. ಈಗ ನೋಡ್ರಿ, ಇದನ್ನು ಎಷ್ಟು ಈಸಿಯಾಗಿ ಉಂಡೆ ಕಟ್ಕೋಬಹುದು. ಇದು ಬಿಸಿ ಇರೋದ್ರಿಂದ ಕೈಗೆ ನೀರು ಅಥವಾ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಕಟ್ರಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.